9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಪ್ರಜಾನಿಷ್ಠೆ. ಒಟ್ಟು ಅಂಕಗಳು 25 ಅಂಕದ ಘಟಕ ಪರೀಕ್ಷೆ LBA ಆಧಾರಿತ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 3 ಪ್ರಶ್ನೆಗಳು 3 ಅಂಕಗಳು. ಪ್ರಶ್ನೆ 1, ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ. ಆಪ್ಷನ್ ಎ ಲೋಪಸಂಧಿ, ಬಿ ಆಗಮಸಂಧಿ, ಸಿ ಸವರ್ಣದೀರ್ಘ ಸಂಧಿ, ಡಿ ಗುಣಸಂಧಿ. ಕುಲ ಪ್ಲಸ್ ಉತ್ತುಂಗ ಕುಲೋತ್ತುಂಗ. ಸರಿಯಾದ ಉತ್ತರ ಆಪ್ಷನ್ ಡಿ ಗುಣಸಂಧಿ. ಪ್ರಶ್ನೆ 2, ಎದ್ದೇಳು ಪುಟ್ಟ ಬೇಗ ಬೇಗ ಸಿದ್ಧನಾಗು. ಈ ವಾಕ್ಯದಲ್ಲಿರುವ ವ್ಯಾಕರಣಾಂಶ. ಆಪ್ಷನ್ ಎ ಜೋಡಿ ಪದ, ಬಿ ದಿರುಕ್ತಿ, ಸಿ ಅನುಕರಣಾವ್ಯಯ, ಡಿ ನುಡಿಗಟ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ದಿರುಕ್ತಿ. ಬೇಗ ಬೇಗ ಇದು ದಿರುಕ್ತಿಗೆ ಉದಾಹರಣೆಯಾಗಿದೆ. ಒಂದು ಪದವನ್ನು ನಾವು ಅರ್ಥವಿರುವ ಒಂದು ಪದವನ್ನು 2 ಸಾರಿ ಬಳಸುವುದಕ್ಕೆ ದಿರುಕ್ತಿ ಎಂದು ಕರೆಯುತ್ತೇವೆ. ಪ್ರಶ್ನೆ 3, ವಿನಿಯೋಗವಾಗಲಿ ಪದವು ಈ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ವಿದ್ಯಾರ್ಥಕ, ಬಿ ನಿಷೇಧಾರ್ಥಕ, ಸಿ ಸಂಭಾವನಾರ್ಥಕ, ಡಿ ಪ್ರಶ್ನಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯಾರ್ಥಕ. ವಿದ್ಯಾರ್ಥಕ ಕ್ರಿಯಾಪದ ಎಂದರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಕೋರಿಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಸೂಚಿಸುವ ಪದಗಳಿಗೆ ವಿದ್ಯಾರ್ಥಕ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ. ವಿನಿಯೋಗವಾಗಲಿ ಇದು ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ಮುಖ್ಯ ಪ್ರಶ್ನೆ 2, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 3 ಪ್ರಶ್ನೆಗಳು 3 ಅಂಕಗಳು. ಪ್ರಶ್ನೆ ಸಂಖ್ಯೆ 4, ಮ್ಯಾಲೆ ಮೇಲೆ, ಇಚಾರ ವಿಚಾರ. 5, ಲಕ್ಷ್ಮಿ ಲಕುಮಿ, ವರ್ಷ ವರುಷ. ಲಕ್ಷ್ಮಿ ಲಕುಮಿ ವರ್ಷ ವರುಷ. ಪ್ರಶ್ನೆ 6, ಸೋಮಪ್ಪ ಅಂಕಿತನಾಮ, ವಿದ್ಯಾರ್ಥಿ ಅನ್ವರ್ತನಾಮ. ವಿದ್ಯಾರ್ಥಿ ಇದು ಅನ್ವರ್ತಕ ನಾಮ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 5 ಪ್ರಶ್ನೆಗಳು 5 ಅಂಕಗಳು. ಪ್ರಶ್ನೆ 7, ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು? ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ಪ್ರಶ್ನೆ 8, ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ರಾಣಿ ಶಾಂತಲಾದೇವಿ ನಿಂತಿದ್ದರು. ಪ್ರಶ್ನೆ ಸಂಖ್ಯೆ 9, ಬೀರನ್ನನು ಈರಣ್ಣನಿಗೆ ತನ್ನ ಹೊಲವನ್ನು ಎಷ್ಟು ಹೊನ್ನಿಗೆ ಮಾರಿದ್ದನು? ಬೀರನ್ನ ಈರಣ್ಣನಿಗೆ ತನ್ನ ಹೊಲವನ್ನು 108 ಹೊನ್ನಿಗೆ ಮಾರಿದ್ದನು. ಪ್ರಶ್ನೆ ಸಂಖ್ಯೆ 10, ದೊರೆಯ ಹಣ ಯಾವುದಕ್ಕೆ ಮೀಸಲಾಗಿರಬೇಕು? ಉತ್ತರ ದೊರೆಯ ಹಣ ದೊರೆಯ ಕ್ಷೇಮಕ್ಕೆ ಮೀಸಲಾಗಿರಬೇಕು. ಪ್ರಶ್ನೆ 11, ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ಯಾವುದು? ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ತಲಕಾಡುಗೊಂಡ ಎಂಬ ಬಿರುದು ಸಂದಿತು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಪ್ರಶ್ನೆಗಳು 4 ಅಂಕಗಳು. ಪ್ರಶ್ನೆ ಸಂಖ್ಯೆ 12, ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಉತ್ತರ ಹಲವು ಸೈನಿಕರು ತಲಕಾಡಿನ ಲೂಟಿಯ ಬಗ್ಗೆ ಕೇಳಿದಾಗ ವಿಷ್ಣುವರ್ಧನನು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ, ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ.
ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು. ಪ್ರಶ್ನೆ ಸಂಖ್ಯೆ 13. ಅವಳಿ ದೇಗುಲಗಳ ವೈಶಿಷ್ಟ್ಯತೆ ಏನು? ಉತ್ತರ: ಅವಳಿ ದೇಗುಲಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಬೇಕು. ಆ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಗಳ ನಿರ್ಮಾಣವಾಗಬೇಕು ಎಂಬುದು ಶಾಂತಲೆಯ ಬಯಕೆ. ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 3 ಅಂಕಗಳು. ಪ್ರಶ್ನೆ ಸಂಖ್ಯೆ 14. ಸಾಶಿ ಮರುಳಯ್ಯ. ಲೇಖಕರಾದ ಸಾಶಿ ಮರುಳಯ್ಯ ಅವರು ಸಾಮಾನ್ಯ ಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಎಂಬ ಮಹಾಪ್ರಬಂಧವನ್ನು ರಚಿಸಿದ್ದಾರೆ. ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 3 ಅಂಕಗಳು. ಪ್ರಶ್ನೆ ಸಂಖ್ಯೆ 15. ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸ ಸೇರಲಿ. ಆಯ್ಕೆ: ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈರಣ್ಣ ಮತ್ತು ವೀರಣ್ಣ ಇಬ್ಬರೂ ಸಹ ಹೊನ್ನನ್ನು ನನಗೆ ಬೇಡ ಎಂದು ವಾದ ಮಾಡುತ್ತಿರುವಾಗ ದೈವದವರು ಏನೂ ತೋಚದ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೊನೆಗೆ ಮುಖ್ಯಸ್ಥನಾದ ಕೇತುಮಲ್ಲ ನಾಯಕ ಮೇಲಿನಂತೆ ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಈ ಗ್ರಾಮದ ಜನರಿಗೆ ಯಾವುದೇ ಸ್ವಾರ್ಥ, ದುರಾಶೆ ಇಲ್ಲ ಎಂಬುದರ ಜೊತೆಗೆ ರಾಜ್ಯದ ಬೊಕ್ಕಸ ತುಂಬಿದರೆ ನಾಡಿಗೆ ಒಳಿತು ಎಂಬ ಇವರ ಮನಸ್ಥಿತಿ ಇಲ್ಲಿ ಅರ್ಥವಾಗುತ್ತದೆ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 4 ಅಂಕಗಳು. ಪ್ರಶ್ನೆ ಸಂಖ್ಯೆ 16. ಚೋಳದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಯುದ್ಧ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನನ್ನು ಸದೆಬಡಿಯಬೇಕೆಂದು ಶತ್ರುರಾಜರುಗಳು ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಗಂಗ ಸಾಮ್ರಾಜ್ಯವನ್ನು ತನ್ನ ಕೈವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಯುದ್ಧಕ್ಕೆ ಕಳುಹಿಸಿದ. ಇದನ್ನು ಗುಪ್ತಚರರಿಂದ ತಿಳಿದು ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ದ್ವಾರಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೈನ್ಯವು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ವಿಷ್ಣುವರ್ಧನನ ಗುಣಗಾನ ಮಾಡಿತು.